ನಾನ್ ನಿನ್ನ ಯಾಕೆ ಸಾಯಿಸಿಲ್ಲ ಅಂತ ತಿಳ್ಕೊಳ್ಳೋ ಕುತೂಹಲನ, ಅಥವಾ ಅಯ್ಯೋ ಸಾಯಕ್ಕೂ ಆಗ್ಲಿಲ್ಲ ಬದುಕಕ್ಕೂ ಆಗ್ಲಿಲ್ಲ ಅಂತ ಹತಾಶೆನ? ಈಗ ಬದುಕೋದಕ್ಕಿಂತ ಸಾಯದೆ ಮೇಲು ಅಂತ ಅನಿಸ್ತಾ ಇದೆಯಾ? ಓಹೋ, ಈ ಸರಪಳಿ ಏನಾದ್ರೂ ಬಿಚ್ಚು ಬಿಟ್ರೆ ನನ್ನನ್ನ ಕೊಂದು ಬಿಡ್ತೀಯಲ್ವಾ? ಅಲ್ಲ, ಇಷ್ಟು ವರ್ಷ ಈ ಕತ್ಲೆ ಕೋಣೆಲಿದ್ರು ನೀನು ಮನ್ಸಲ್ಲಿ ಎಷ್ಟು ರೋಷ ಇದೆ. ಫ್ಯಾಂಟಾಸ್ಟಿಕ್. ಆದ್ರೆ ಏನ್ ಮಾಡೋದು ಪಾಪ, ಎಷ್ಟು ರೋಷ ಇದ್ರೆ ಏನ್ ಪ್ರಯೋಜನ? ಅದನ್ನ ಯಾರ ಹತ್ರ ಹೇಳ್ಕೊಳಕ್ಕಾಗತ್ತೆ? ಕೊಟ್ರೆ ಊಟ, ಇಲ್ಲ ಅಂದ್ರೆ ಉಪವಾಸ. ನೀನು ಬದುಕ್ತಿದ್ಯಲ್ಲ, ಈ ಬದುಕು ಇದು ನರಕ ಅನ್ಕೊಂಡಿದ್ಯಾ? ಇಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹೆಂಡತಿ ತನಿಗೆ ಮೋಸ ಮಾಡಿ ಓಡೋದ್ಲು ಅನ್ಕೊಂಡು ಬದುಕ್ತಿದ್ದಾನಲ್ಲ ವೀರು, ಅದು ನರಕ. ಹೆತ್ತ ತಾಯಿ ಸತ್ ಹೋದ್ಲು, ತಂದೆ ಪ್ರೀತಿನೂ ಸಿಕ್ತಿಲ್ಲ ಅಂತ ವಿಲ 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 ಅಂತ ಒದ್ದಾಡ್ತಿದ್ದಾಳಲ್ಲ ಶ್ರಾವಣಿ, ಅದು ನರಕ. ನಿನ್ನ ಬರೀ ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿದ್ದೀನಿ, ಆದ್ರೆ ಅವ್ರ ಬದುಕನ್ನೇ ಕತ್ಲೆ ಮಾಡಿದ್ದೀನಿ ನಾನು. ನೀನು ವೀರು ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರು. ವೀರು ನಂದಿನಿನ ಮದುವೆ ಮಾಡ್ಕೊಂಡ್ಮೇಲೆ ನಾನಾಯ್ತು, ನನ್ ಜೀವನ ಆಯ್ತು ಅಂತ ಸುಮ್ಮನೆ ಇದ್ದ. ಈ ಆಸ್ತಿಗೆ ಅಧಿಕಾರಕ್ಕೆ ಕಣ್ಣು ಹಾಕ್ತವಳು ನಾನು. ಆದ್ರೆ ಆ ಮುದುಕ ಆ ಅಧಿಕಾರನ ಕೊಟ್ಟಿದ್ದು ವೀರುಗೆ. ಅದಕ್ಕೆ ನಾನು ಆ ಮುದುಕನ ಕತೆನ ಮುಗಿಸಿದ್ದು. ಅದೇನ್ ಮಾಡೋದು? ಆ ವಿಷಯ ನಿನಗ್ ಗೊತ್ತಾಯ್ತು. ನೀನು ನಾನು ವೀರುಗೆ ಹೇಳ್ತೀನಿ, ನಂದಿನಿಗೆ ಹೇಳ್ತೀನಿ ಅಂತ ಹಾರಾಡ್ತಿದ್ದೆ. ಅಯ್ಯೋ, ನನಗೇನು ಗೊತ್ತಿಲ್ಲ, ನಾನೇನು ನೋಡಿಲ್ಲ ಅಂತ ನೀನು ಅನ್ಕೊಂಡಿದ್ದಿದ್ರೆ ನಿನಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀನು ವೀರುಗೆ ತುಂಬಾ ಹತ್ರದವನು, ನನಗಷ್ಟೇ ಬೇಕಾಗಿತ್ತು. ಪಾಪ ಆ ನಂದಿನಿನ ನೀನು ಸ್ವಂತ ತಂಗಿ ತರ ನೋಡ್ತಿದ್ದೆ. ಆದ್ರೆ ನಾನೇನ್ ಮಾಡ್ದೆ? ನಿನಗೂ ನಂದಿನಿಗೂ ಸಂಬಂಧ ಇದೆ ಅಂತ ಹಬ್ಬಿಸ್ದೆ. ಪಾಪ ಅಂತ ಎತ್ಕೊಂಡ್ಬಂದ್ಬಿಟ್ಟಿಯಲ್ಲ ಸುಪು. ಮೇಡಮ್, ಹೊಟ್ಟೆಗೇನು ತಿನ್ನಲ್ವಾ ನೀವು? ಅಥವಾ ಮದುವೆ ಅಂತ ಏನಾದ್ರು ಡಯಟ್ ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ಯಾಕೆ? ಯಾಕಂದ್ರೆ ಇಷ್ಟು ದೊಡ್ಡ ಮೆಟ್ಲಲ್ಲಿ ನಿಮ್ಮನ್ನ ಹೊತ್ಕೊಂಡು ಬಂದಿದ್ದು ನನಗೆ ಸುಸ್ತೇ ಆಗ್ಲಿಲ್ಲ, ನನಗೆ ಗೊತ್ತೇ ಆಗ್ಲಿಲ್ಲ. ಅದ್ರಲ್ಲೂ ನಂದೇನು ಜಿಮ್ ಬಾಡಿ ಅಲ್ಲ, ನಾನು ಪೈಲ್ವಾನು ಅಲ್ಲ. ಆದ್ರೂ ನನಗೇ ಶಕ್ತಿ ಇದೆಯೋ ಅಥವಾ ನೀವೇ ವೆಯ್ಟ್ ಕಮ್ಮಿ ಇದೀರೋ ಅಂತ ಗೊತ್ತಾಗ್ತಾ ಇಲ್ಲ. ಅದು ನಿನಗಿರೋ ಶಕ್ತಿ ಅಲ್ಲ ಸುಪು, ನಿನ್ ಪ್ರೀತಿಗಿರೋ ಶಕ್ತಿ. ಹೋಗ್ಲಿ ಬಿಡಿ, ಮನೇಲಿ ಸಿಲಿಂಡರ್ ಹೊತ್ತಿದ್ದು, ಅಕ್ಕಿ ಮೂಟೆ ಹೊತ್ತಿದ್ದೆಲ್ಲ ಇವತ್ತು ಉಪಯೋಗಕ್ಕೆ ಬರ್ತಾ ಇದೆ. ಏನು? ನಾನು ಅಕ್ಕಿ ಮೂಟೆನಾ ಸಿಲಿಂಡರಾ? ಮೇಡಮ್, ಹಂಗೆ ಹೇಳಿಲ್ಲ ಮೇಡಮ್, ಅಷ್ಟು ಸುಲಭವಾಗಿ ನಿಮ್ಮನ್ನ ಎತ್ಕೊಂಡ್ ಬಂದಲ್ಲ, ಅದಕ್ಕೆ ಹಂಗಂತ ಇದೆ. ಅಜ್ಜಿ ಹೇಳಿದ್ ಕೇಳಿಸ್ಲಿಲ್ವಾ ನಿನಗೆ? ಮನ್ಸಲ್ಲಿ ನಿಜವಾದ ಪ್ರೀತಿ ಇದ್ರೆ ಆರಾಮಾಗಿ ಎತ್ಕೊಂಡ್ ಬರ್ಬೋದು ಅಂತ. ಮೇಡಮ್, ಜಗತ್ತಲ್ಲಿ ಎಲ್ರನ್ನೂ ಪ್ರೀತಿಯಿಂದ ಕಾಣ್ಬೇಕನ್ನೋದು ನನ್ನ ಪಾಲಿಸಿ. ಅದು ದೇವ್ರಿಗೆ ಮೆಚ್ಚುಗೆ ಆಗಿದೆ ಅಂದ್ರೆ ಸಾಕು, ಇನ್ನೇನ್ ಬೇಕು ಹೇಳಿ? ಏಯ್ ಸುಬ್ಬು, ಜಗತ್ತಲ್ಲಿ ಎಲ್ರನ್ನೂ ಪ್ರೀತಿಸೋದೇ ಬೇರೆ, ಮದ್ವೆ ಆಗೋ ಹುಡ್ಗಿನ ಪ್ರೀತಿಸೋದೇ ಬೇರೆ. ಎಲ್ರ ಬಗ್ಗೆ ಇರೋ ಪ್ರೀತಿ ನಿನ್ ಮನ್ಸಲ್ಲಿ ಮಾತಲ್ಲಿ ಮಾತ್ರ ಇರ್ಲಿ, ಆದ್ರೆ ಹೆಂಡತಿ ಬಗ್ಗೆ ಇರೋ ಪ್ರೀತಿ ಹೃದಯದಲ್ಲಿರ್ಲಿ. ನಿನ್ ಪ್ರೀತಿ ಯಾವತ್ತಿದ್ರು ನಿನ್ ಮದ್ವೆ ಆಗೋ ಹುಡುಗಿಗೆ ಮಾತ್ರ ಇರ್ಲಿ. ಈ ಮನೆಗೆ ನನ್ ಯಾವಾಗೋ ಸೊಸೆ ಆಗಾಯ್ತು. ನಿಮ್ ಮನೆಯವರು ನಮ್ಮ ಮನೆಯವರು ಎಲ್ಲ ಒಪ್ಪಿದಾರಲ್ಲ, ನೀನು ನನ್ನ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ಯಾ ತಾನೆ? ಇನ್ನ ನನ್ ಕುತ್ತಿಗೆ ತಾಳಿ ಬಿಡ್ಬೇಕು ಅಷ್ಟೇನೆ. ಒತ್ತಾಯದಿಂದ ಮದ್ವೆ ಆಗಬಹುದು, ಆದ್ರೆ ಮನ್ಸಲ್ಲಿ ಪ್ರೀತಿ ಹುಟ್ಟಲ್ವಲ್ಲ ಮೇಡಮ್. ಏನ್ ಯೋಚನೆ ಮಾಡ್ತಿದ್ಯಾ ಸುಬ್ಬು? ಮದ್ವೆ ಆಗೋದ್ರ ಬಗ್ಗೆ ಈಗ್ಲೇ ಕನ್ಸ್ ಕಾಣ್ತಾ ಇದ್ಯಾ? ಕನ್ಸಲ್ಲ ಏನಿಲ್ಲ ಮೇಡಮ್, ನಾನು ಯಾವಾಗ್ಲೂ ವಾಸ್ತವದಲ್ಲಿ ಬದುಕೋನು. ಇವಾಗ ಏನ್ ನಡೀತಿದ್ಯೋ ಅದನ್ನೇ ನಿಜ ಅನ್ಕೊಂತೀನಿ, ಅದನ್ನೇ ಎಂಜಾಯ್ ಮಾಡ್ತೀನಿ.
ಈಗ ನಡೀತಿರೋದೆಲ್ಲ ನಿಜ ಅಂತ ಆದ್ರೆ ನಿನ್ ಮನ್ಸಲ್ಲಿ ಪ್ರೀತಿ ಇರೋದು ನಿಜ ಅಂತ ಆಯ್ತು. ಮನ್ಸಲ್ಲಿ ಪ್ರೀತಿನ ಏನಂತ ಇದ್ರ ಮೇಡಮ್? ಗೆದ್ಬಿಟ್ಟ ಕಣೋ, ಶಬ್ಬಾಷ್ ಶಬ್ಬಾಷ್. ಗೆದ್ಬಿಟ್ನಾ? ಹಾ, ನಾನೇನಾದ್ರೂ ಗೆಲ್ತೀನಿ ಅಂದ್ರೆ ಅದಕ್ಕೆ ನಿಮ್ಮ ಆಶೀರ್ವಾದನೇ ಕಾರಣ ಅಮ್ಮ. ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲಿರುತ್ತೆ. ಆದ್ರೆ ಶ್ರಾವಣಿಗೋಸ್ಕರ ಅವಳನ್ನ ಇಲ್ಲಿವರೆಗೂ ಎತ್ಕೊಂಡ್ ಬಂದಿಯಲ್ಲ, ನಿಮ್ಮಿಬ್ರನ್ನು ನೋಡಿ ತುಂಬಾ ಖುಷಿ ಆಯ್ತು ಕಣೋ. ನೀವಿಬ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು. ಶ್ರಾವಣಿ ಮೇಡಮ್ ಜವಾಬ್ದಾರಿ ನಂದು ಅಂತ ಅಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ. ಅವ್ರ ಜವಾಬ್ದಾರಿನೇ ಹೊತ್ಕೊಂಡಿದೀನಿ, ಇನ್ನು ಅವ್ರನ್ನ ಹೊತ್ಕೊಳ್ಳೋದು ಕಷ್ಟನಾ? ಕೇಳಿಸ್ಕೊಂಡ್ಯಾ ಶ್ರಾವಣಿ?